ಚಾರಣಕ್ಕೆ ಕೇವಲ ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳತ್ತ ಹೊರಡುವ ಜನರಿಗೆ ಉತ್ತರ ಕನ್ನಡ ಜಿಲ್ಲಾಡಳಿತ ಸಿಹಿ ಸುದ್ದಿ ನೀಡಿದೆ. ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲದೆ ನಮ್ಮ ಜಿಲ್ಲೆಯಲ್ಲೂ 32 ಚಾರಣ ಪಥಗಳು ಇವೆ. ಅರಣ್ಯ ಇಲಾಖೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸರ್ವೆ ಮಾಡಿ 32 ಚಾರಣ ಪಥಗಳ ಗುರುತು ಮಾಡಿದೆ ಎಂದು ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಮಾಹಿತಿ ನೀಡಿದ್ದಾರೆ. ಸ್ಥಳಗಳಲ್ಲಿ ಚಾರಣಕ್ಕೆ ಅನುಮತಿ ನೀಡುವಂತೆ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಮನವಿ ಪತ್ರ ಕಳುಹಿಸಲಾಗಿದೆ. ಅರಣ್ಯ ಸಂರಕ್ಷಣಾಧಿಕಾರಿಗಳು ಅನುಮತಿ ನೀಡಿದ ಬಳಿಕ 32 ಕಡೆ ಚಾರಣಕ್ಕೆ ಅವಕಾಶ ನೀಡಲಾಗುವುದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದುವರೆಗೂ ಯಾರೂ ಕಾಣದ ಪ್ರದೇಶಗಳನ್ನು ಇನ್ಮುಂದೆ ಕಾಣಬಹುದು. ಚಾರಣಕ್ಕೆ ಅನುಮತಿ ದೊರೆತ ಬಳಿಕ ಅನುಭವಿ ಗೈಡ್ ಮೂಲಕ ಚಾರಣಕ್ಕೆ ಅವಕಾಶ ನೀಡಲಾಗುವುದು. ಈ ಚಾರಣದ ಬಗ್ಗೆ ಜಿಲ್ಲಾಡಳಿತ ವೆಬ್ಸೈಟ್ ಮತ್ತು ಪ್ರವಾಸೋದ್ಯಮ ಇಲಾಖೆ ಕಮಿಟಿ ಮುಖಾಂತರ ಪ್ರಚಾರ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ನಮ್ಮ ಡಿಸ್ಟ್ರಿಕ್ಟಲ್ಲಿ ಸಾಕಷ್ಟು ಟ್ರೆಕ್ಕಿಂಗ್ ರೂಟ್ಸ್ ಫಾರೆಸ್ಟ್ನಲ್ಲಿ ಇರೋದ್ರಿಂದ ನಮ್ಮ CCF ಸರ್ ಐಡೆಂಟಿಫೈ ಮಾಡಿಕೊಂಡು ಅಲ್ಲಿ ಟ್ರೈನಿಂಗ್ಸ್ ಎಲ್ಲ ಮಾಡಿಕೊಂಡು ನೇಚರ್ ಗೈಡ್ ಅಂತ ಅಲ್ಲಿ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗೋರಿಗೆ ಟ್ರೈನಿಂಗ್ ಎಲ್ಲ ಮಾಡಿಕೊಂಡು ಆಲ್ಮೋಸ್ಟ್ ಒಂದು 32 ರೂಟ್ಸನ್ನು ಫೈನಲ್ ಮಾಡಿದ್ದಾರೆ. ಆ ರೂಟ್ಸನ್ನು ಅಪ್ರೂವ್ ಮಾಡೋದಕ್ಕೆ ಸ್ಟೇಟ್ ಲೆವೆಲಲ್ಲಿ ಪರ್ಮಿಷನ್ ತಗೊಳ್ಬೇಕಾಗುತ್ತೆ. PCCFಯಿಂದ ಅಪ್ರೂವಲ್ ತಗೋಬೇಕಾಗುತ್ತೆ. ಸೊ ಅಪ್ರೂವಲ್ಗೆ ಅಲ್ಲಿ ಕಳಿಸಿದ್ದಾರೆ. ಒನ್ಸ್ ಇಟ್ ಇಸ್ ಅಪ್ರೂವ್ಡ್ ಇಷ್ಟು ರೂಟ್ಸು ಆಥರೈಸ್ಡ್, ಬೇರೆ ಯಾವ ಕಡೆನೂ ಅಲೌಡ್ ಇಲ್ಲ. ಇಷ್ಟು ರೂಟ್ಸಲ್ಲಿ ಮಾತ್ರ ಅಲೌಡ್ ಇದೆ. ಇಲ್ಲಿ ಹೋಗೋದಕ್ಕೆ ಟ್ರೈನ್ಡ್ ಪರ್ಸನಲ್ ಇದ್ದಾರೆ, ಅವ್ರ ಥ್ರೂನೇ ನೀವು ಬುಕ್ಕಿಂಗ್ ಮಾಡಿಸ್ಕೊಂಡು ಹೋಗಿ ಅಂತ ನಮ್ಮ ವೆಬ್ಸೈಟಲ್ಲಿ ಮತ್ತು ಟೂರಿಸಂ ಕಮಿಟಿಯಿಂದ ಪ್ರಚಾರವನ್ನು ಕೂಡ ಮಾಡ್ತೀವಿ. ಇದು ಕೂಡ ಶಾರ್ಟ್ಲಿ ಅಪ್ರೂವ್ ಆಗುತ್ತೆ. ಒನ್ಸ್ ಅಪ್ರೂವ್ಡ್ ಅದರದ್ದು ಡೀಟೇಲ್ಸ್ ನಾವು ಶೇರ್ ಮಾಡ್ತೀವಿ. ಉತ್ತರ ಕನ್ನಡ ಅಂದರೆ ಗೋಕರ್ಣ, ಮುರುಡೇಶ್ವರ, ಕಡಲತೀರ ಮತ್ತು ರೆಸಾರ್ಟ್ಗಳಿಗೆ ಅಷ್ಟೇ ಸೀಮಿತ ಎಂಬುದು ಅನೇಕರ ಅಭಿಪ್ರಾಯ. ಆದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿರುವ ತಾಣಗಳಿಗಿಂತ ಬೆಳಕಿಗೆ ಬಾರದ ತಾಣಗಳೇ ಹೆಚ್ಚಿವೆ. ಕೇವಲ ಸ್ಥಳೀಯರಿಗೆ ಮತ್ತು ವಿಶೇಷ ತಾಣಗಳ ಬಗ್ಗೆ ಅಧ್ಯಯನ ಮಾಡುವವರಿಗೆ ಮಾತ್ರ ಗೊತ್ತಿದೆ. ಇಂತಹ ತಾಣಗಳ ಬಗ್ಗೆ ಎಲ್ಲರಿಗೂ ಪರಿಚಯಿಸಿ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಇಂಬು ನೀಡಲು ಮುಂದಾಗಿರುವ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅನ್ಸೀನ್ ಉತ್ತರ ಕನ್ನಡ ಎಂಬ ಶೀರ್ಷಿಕೆ ಅಡಿಯಲ್ಲಿ ಖಾಸಗಿ ಕಂಪನಿಗಳ ಮೂಲಕ ಜಿಲ್ಲೆಯಲ್ಲಿ ಬೆಳಕಿಗೆ ಬಾರದ ಪ್ರವಾಸಿ ತಾಣಗಳ ಬಗ್ಗೆ ಅಧ್ಯಯನ ಮಾಡಿಸಿ ಜನರಿಗೆ ಪರಿಚಯಿಸಲು ಮುಂದಾಗಿರುವುದು ಶ್ಲಾಘನೀಯ.
ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.